Excel Techno School, ಗುರುವಾಯನಕೆರೆ, ವೇಣೂರು. Admission open now. ಜೊತೆಗೆ ಆ ಎಲ್ಲಾ ದೇಶಗಳದ್ದು ಲೋಕಲ್ ಎಂಬಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು ಕೂಡ ತಮ್ಮ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ. ಇಸ್ರೇಲು, ಇರಾನು, ಸೌದಿ ಅರೇಬಿಯಾ, ಯುಎಇ, ಕತಾರ್, ಬಹ್ರೇನ್, ಜೋರ್ಡಾನ್, ಒಮಾನ್, ಇರಾಕ್, ಕುವೈತ್, ಪ್ಯಾಲೆಸ್ಟೈನ್ ಇಷ್ಟೂ ದೇಶಗಳಲ್ಲಿ ನಮ್ಮ ಎಂಬಸಿ ನಂಬರ್ಸ್ ಅನ್ನ ತಮಗೆ ಕೊಡ್ತೇವೆ. ಸೊ ಅಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ನೇರವಾಗಿ ಸ್ಥಳೀಯ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ಕರೆ ಕೊಟ್ರೆ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಅವ್ರಿಗೆ ಮಾಹಿತಿ ಕಳಿಸ್ಕೊಡ್ತೇವೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿನ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವೀಸಾಗೆ, ಟ್ರಾನ್ಸಿಟ್ ವೀಸಾಗೆ ಅರೇಂಜ್ ಮಾಡ್ತಾರೆ ಅಥವಾ ಬೇರೆ ಲೋಕಲ್ ಸಪೋರ್ಟ್ ಅನ್ನ ಕೊಡಬೇಕು ಅಂತ ಅವರಿಗೆ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇದು ಅಲ್ಲದೆ ಕೇಂದ್ರ ಸರ್ಕಾರದ್ದು ಸಾರಥಿ ಸಹಾಯ ಅಂತ ಒಂದು ವೆಬ್ ಪೋರ್ಟಲ್ ಇದೆ, ಅಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು. ಸೊ 3 ವಿಧಾನ ಇದೆ. ಒಂದು, ನಮ್ಮ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಮ್ಮ ಹೆಲ್ಪ್ ಲೈನ್ಗೆ ಫೋನ್ ಮಾಡಬಹುದು. ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅಲ್ಲಿಂದ ಎಂಬಸಿಗೆ ಕೊಡಿಸ್ತೇವೆ. ಅಥವಾ ನೇರವಾಗಿ ಲೋಕಲ್ ಎಂಬಸಿಗೆ ಸಂಪರ್ಕ ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ ಆನ್ಲೈನ್ ಅಲ್ಲಿ ಕೂಡ ಸಂಪರ್ಕ ಮಾಡಬಹುದು. ಸೊ ಇದರ ಮುಖಾಂತರ ಲೋಕಲ್ ಅಲ್ಲಿ ಸದ್ಯಕ್ಕೆ ಟೆಂಪರರಿ ಆಗಿ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡಿರೋರಿಗೆ ವೀಸಾ ಅರೇಂಜ್ಮೆಂಟ್ಸ್ ಅನ್ನ ಮಾಡಿ ಏರ್ಪೋರ್ಟ್ ಇಂದ ಹೊರಗಡೆ ಬಂದು ಹೋಟೆಲ್ ಅಲ್ಲಿ ಅಕಾಮಿಡೇಷನ್ ತಗೊಂಡು ಈ ಗಲಭೆ ಕಡಿಮೆ ಆಗೋವರೆಗೂ ಕಾಯಲಿಕ್ಕೆ ಅವಕಾಶ ಆಗತ್ತೆ. ಇನ್ನು 3ನೇ ವಿಷಯ, ಇವ್ರಿಗೆ ಅಲ್ಲಿ ಅಕಾಮಿಡೇಷನ್ ಮತ್ತೊಂದು ಮಗದೊಂದು ಅದರ ಖರ್ಚು ವೆಚ್ಚಗಳ ಬಗ್ಗೆನೂ ಕೂಡ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ನಾವು ನೇರವಾಗಿ ಆಯಾ ದೇಶಗಳಲ್ಲಿ ಅಲ್ಲಿ ಹೋಟೆಲ್ ಖರ್ಚನ್ನ ಕೊಡ್ಲಿಕ್ಕೆ ನಮ್ಗೆ ಯಾವುದು ಸಾಧನ ಇಲ್ಲ. ಮತ್ತು ಒಂದು ರಾಜ್ಯ ಸರ್ಕಾರ ಹೊರದೇಶದಲ್ಲಿ ಏನೇ ಮಾಡಬೇಕಾದ್ರೂ ಕೇಂದ್ರ ಸರ್ಕಾರದ ಮುಖಾಂತರವಾಗಿ ಮಾಡಬೇಕಾದಂತ ಅವಶ್ಯಕತೆ ಇರುತ್ತೆ. ಆದಾಗ್ಯೂ ಸಹ ನಮ್ಮ ಕರ್ನಾಟಕದ ನಿವಾಸಿಗಳು ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡು ಹೋಟೆಲ್ ಅಲ್ಲಿ ಖರ್ಚು ವೆಚ್ಚಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಅಲ್ಲಿ ಎಂಬಸಿಯವರ ಮುಖಾಂತರ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿ ಆ ಖರ್ಚನ್ನ ಕರ್ನಾಟಕ ಸರ್ಕಾರ ಭರಿಸುತ್ತದೆ. ಕೇಂದ್ರ ಸರ್ಕಾರದವರು ಎಷ್ಟು ಖರ್ಚಾಗಿದೆ ಅಂತ ನಮ್ಗೆ ಕೊಟ್ರೆ ಅದು ಎಷ್ಟೇ ಖರ್ಚಾಗಿದ್ರೂ ಕೂಡ ಅದನ್ನ ಭರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೇವೆ. ಆದ್ರೆ ಲೋಕಲ್ ಅಲ್ಲಿ ಬೇರೆ ದೇಶದಲ್ಲಿ ಆಪರೇಟ್ ಮಾಡಬೇಕಾದ್ರೆ ನಾವು ಭಾರತ ಸರ್ಕಾರದ ಮುಖಾಂತರವಾಗಿ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಎಂಬಸಿಯವರಿಗೆ ಕರ್ನಾಟಕದ ನಿವಾಸಿಗಳಿಗೆ ಏನಾದ್ರೂ ಹೋಟೆಲ್ ಖರ್ಚು ವೆಚ್ಚ ಬಂದ್ರೆ ಅದನ್ನ ಭರಿಸಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಿದೆ. ಅದನ್ನ ಎಂಬಸಿ ಮುಖಾಂತರ, ಗವರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ನಮ್ಗೆ ಬಂದ್ರೆ ಆ ಖರ್ಚು ವೆಚ್ಚವನ್ನು ಕೂಡ ಕರ್ನಾಟಕ ಸರ್ಕಾರ ಭರಿಸಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತಹದ್ದು ವಿಷಯ. ಇಷ್ಟು ವಿಷಯಗಳು ಇವತ್ತು ನಿನ್ನೆ ಕೇಂದ್ರ ಸರ್ಕಾರದ ಸಂಪುಟ ಉಪಸಮಿತಿ, ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಸೆಕ್ಯೂರಿಟಿ ನಿನ್ನೆ ಸಂಜೆ ಭೇಟಿ ಮಾಡಿದೆ. ಆದ್ರೆ ಅವರು ಇನ್ನೂವರೆಗೂ ಕೂಡ ಏನು ಅಧಿಕೃತವಾಗಿ ನಮಗೆ ಯಾವುದೇ ಪಬ್ಲಿಕ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಮಗೂ ಕೂಡ ಇನ್ನೂ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ, ಏನು ತೀರ್ಮಾನ ಆಗಿದೆ ಅಂತ. ನಾವು ಕೂಡ ಸುದ್ದಿ ಮಾಧ್ಯಮದ ಮುಖಾಂತರ, ಬೇರೆ ಬೇರೆ ದೇಶಗಳ ಸುದ್ದಿ ಮಾಧ್ಯಮದ ಮುಖಾಂತರ ತಿಳಿದು ಬಂದ ಹಾಗೆ ಇನ್ನೂ 1 ವಾರದಷ್ಟು ಈ ಕದನ ಮುಂದುವರಿಯುವ ಸಾಧ್ಯತೆ ಇದೆ ಅನ್ನುವಂತಹದ್ದು. ಸೊ ನಾವು ನಮ್ಮ ಕರ್ನಾಟಕದ ನಿವಾಸಿಗಳು ಹೊರಗಡೆ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ನೆರವಿಗೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏತನ್ಮಧ್ಯೆ ಯಾರು ಆತಂಕಕ್ಕೆ ಒಳಗಾಗಬಾರದು. ಆತಂಕದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅನಿರೀಕ್ಷಿತ ಒಂದು ಘಟನೆ. ಇದರಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಜೊತೆಗೆ ನಿಂತಿದೆ. ನಾವು ನಮ್ಮ ಎಲ್ಲಾ ಶಕ್ತಿಯನ್ನ ಪ್ರಯೋಗ ಮಾಡಿ ನಿಮಗೆ ಸಕಾಲದಲ್ಲಿ ನೆರವನ್ನ ಕೊಡುವಂತಹದ್ದು ನಮ್ಮ ಜವಾಬ್ದಾರಿ ಇದೆ. ಆ ಕೆಲಸವನ್ನ ನಿಮ್ಮ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ಮಾಡ್ತಾ ಇದೆ. ಆದ್ರೆ ಅವಕಾಶ ಸಿಗುವವರೆಗೆ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಲ್ಪ್ ಲೈನ್ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಅದು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಸ್ಪಂದಿಸ್ತಕ್ಕಂತ ಕೆಲಸ ಭಾರತ ಸರ್ಕಾರದ ಸಹಾಯದಿಂದ, ಭಾರತ ಸರ್ಕಾರದ ಮುಖಾಂತರ ನಾವು ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದೇವೆ. ಇದು ಅಲ್ಲದೆ ಡಿಸ್ಟ್ರಿಕ್ಟ್ ಲೆವೆಲ್ ಹೆಲ್ಪ್ ಲೈನ್ ಅನ್ನು ಕೂಡ ನಾವು ಆಕ್ಟಿವೇಟ್ ಮಾಡಿದ್ದೇವೆ ಪ್ರತಿ ಜಿಲ್ಲೆಗೆ. ಬಟ್ ಸ್ಟೇಟ್ ಹೆಲ್ಪ್ ಲೈನ್ ಕೋಆರ್ಡಿನೇಟ್ ಮಾಡ್ತಾ ಇದೆ, ಡಿಸ್ಟ್ರಿಕ್ಟ್ ಹೆಲ್ಪ್ ಲೈನ್
ಬಹುಶಃ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಎಲ್ಲ ಡಿಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಆ ಜಿಲ್ಲೆಯವರು ಯಾರ್ಯಾರು ಎಲ್ಲೆಲ್ಲಿ ಸ್ಟ್ರಾಂಡೆಡ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಬೇಕು ಅಂತಾನು ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಒಟ್ಟಾರೆ ಸರ್ಕಾರ ಶನಿವಾರ ರಾತ್ರಿಯಿಂದಾನೇ ಎಚ್ಚೆತ್ಕೊಂಡು ಇವರನ್ನ ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೆ ನೆರವಿಗೆ ಈ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ನಾನು ಡೆಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಡೈಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ಇವತ್ತು ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ ಜೊತೆಗೂ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ. ಆದ್ರೆ ಇವಾಗ ಎವ್ಯಾಕ್ಯುಯೇಷನ್ ಯಾವಾಗ ಮಾಡಬಹುದು ಅನ್ನೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇನ್ನೂ ಸ್ಪಷ್ಟ ಉತ್ತರ ಇಲ್ಲ. ಯಾಕಂದ್ರೆ ಕದನ ನಡೀತಾ ಇರೋದ್ರಿಂದ ಅದು ಸ್ಪಷ್ಟತೆ ಬಂದ ಕೂಡಲೇ ಮುಂದಿನ ಯೋಜನೆನೂ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಎವ್ಯಾಕ್ಯುಯೇಷನ್ ಸ್ಟಾರ್ಟ್ ಆದ ತಕ್ಷಣ ಏನ್ ಮಾಡಬೇಕು ಅನ್ನೋದು ನಮ್ಮ ಹತ್ರ ಪ್ಲಾನ್ ಇದೆ. ಆದ್ರೆ ಅದು ಈಗ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎವ್ಯಾಕ್ಯುಯೇಷನ್ಗೆ ಬಂದಾಗ ಅದನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಆ ಎವ್ಯಾಕ್ಯುಯೇಷನ್ ಪ್ಲಾನ್ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೇವೆ. ಸದ್ಯಕ್ಕೆ 109 ಜನ ನಮ್ಗೆ ಕರೆ ಮಾಡಿದ್ದಾರೆ. ಇನ್ನೂ ಯಾರಾದ್ರೂ ಇದ್ರೆ ಅವರು ಕರೆ ಮಾಡಿದ್ರೆ ಅವರ ಮಾಹಿತಿನೂ ನಮ್ಗೆ ಸಿಗುತ್ತೆ. ಸೊ ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ರೆ ಅವ್ರಿಗೇನ ಅವರು ಕಂಫರ್ಟಬಲ್ ಆಗಿದ್ರೆ ಫೋನ್ ಮಾಡಿ ಅಂತ ನಾನೇನ್ ಬಲವಂತ ಮಾಡಕ್ ಹೋಗೋದಿಲ್ಲ. ಆತಂಕದಲ್ಲಿ ಇದ್ರೆ ಅವರು ನಮ್ಗೆ ಸಂಪರ್ಕ ಮಾಡ್ಲಿ. 109ರಲ್ಲಿ 100 ಜನ ದುಬೈನಲ್ಲೇ ಇದ್ದಾರೆ, 9 ಜನ ಬೆಹರಿನ್ ನಲ್ಲಿ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಬಳ್ಳಾರಿ ಜಿಲ್ಲೆಯವರು ಇದ್ದಾರೆ. ಅದು ಬಿಟ್ರೆ ಬ್ಯಾಂಗ್ಳೂರ್ನವರು ಇದ್ದಾರೆ. ಇಲ್ಲ, ಇನ್ನು ಯಾವುದು ಅವರು ಎಲ್ಲಿದ್ರೋ ಗೊತ್ತಿಲ್ಲ. ಈಗ ಯುರೋಪ್ ಅಲ್ಲಿ ಅಥವಾ ನೀವು ಈ ಕಡೆ ಏಷ್ಯಾದಲ್ಲಿ, ಯುರೋಪ್ ಅಲ್ಲಿ, ಅಮೆರಿಕಾದಲ್ಲಿ ಇದ್ರೆ ವಯಾ ಮಿಡ್ಲ್ ಈಸ್ಟ್ ಬರೋದರ ಬದಲಿಗೆ ಬೇರೆ ರೂಟ್ ಅಲ್ಲಿ ಬರಬಹುದು. ಅಂತವರಿಗೆ ಕೆಲವರಿಗೆ ಅವಕಾಶ ಇದೆ. ಸೊ ಅಂದ್ರೆ ಯುರೋಪ್ ಅಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರು ಇನ್ನೂ ಟೇಕ್ ಆಫೇ ಆಗಿಲ್ಲ ಅಲ್ಲಿಂದ. ಅವ್ರು ಮಿಡ್ಲ್ ಈಸ್ಟ್ಗೆ ಬಂದು ಅಲ್ಲಿ ಫ್ಲೈಟ್ ಚೇಂಜ್ ಮಾಡಿ ಇಂಡಿಯಾಗೆ ಬರುವಂತ ಅವರು ಇನ್ನೂ ಯುರೋಪ್ ಅಲ್ಲೇ ಇದ್ದಾರೆ ಸುಮಾರು ಜನ. ಅಮೆರಿಕಾದಲ್ಲೂ ಇದ್ದಾರೆ, ಏಷ್ಯಾದ ಕೆಲವು ಭಾಗದಲ್ಲೂ ಕೂಡ ಇದ್ದಾರೆ. ಸೊ ಅವರು ಬೇರೆ ಮಿಡ್ಲ್ ಈಸ್ಟ್ ರೂಟ್ ಅಲ್ಲದೆ ಬೇರೆ ರೂಟ್ ಮುಖಾಂತರವಾಗಿ ತಲುಪಬಹುದು. ಅಂದ್ರೆ ಈಗ ಸಿಂಗಪೂರ್ ಏರ್ಲೈನ್ಸ್ ಇರುತ್ತೆ, ಬ್ಯಾಂಕಾಕ್ ಏರ್ಲೈನ್ಸ್ ಇರುತ್ತೆ, ಕ್ಯಾಥೆ ಪೆಸಿಫಿಕ್ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.